ಎಲ್ಲರಿಗೂ ಮತ್ತೊಂದು ಸ್ಕೂಟರ್ ವ್ಲಾಗ್ ಆರ್ ಮೋಟೋ ವ್ಲಾಗ್ಗೆ ಸುಸ್ವಾಗತ. ಇವತ್ತೂ ಮಳೆ ಬರೋ ಚಾನ್ಸಸ್ ತುಂಬ ಇದೆ, ಅದಕ್ಕೆ ಜರ್ಕಿನ್ ಹಾಕೊಂಡ್ಬಿಟ್ಟಿದ್ದೀನಿ ಮೊದಲೇ. ಸೊ ಎವ್ರಿ ಟೈಮ್ ನಾನು ರೈಡ್ ಮಾಡಬೇಕಾದ್ರೆ ಮಳೆ ಬರುತ್ತೆ, ನಾನು ಲಾಂಗ್ ರೈಡ್ ಮಾಡಿಬಿಡ್ಬೇಕಾದ್ರೆ ಮಳೆ ಬರೋಲ್ಲ. ನಾನು ವೆನ್ ಐ ಆಮ್ ಆ್ಯಂಟಿಸಿಪೇಟಿಂಗ್ ರೈನು. ಮಳೆ ರಾಯ ನನ್ನ ಮಾತು ಕೇಳಪ್ಪ, ನನಗೆ ಬೇಕಾದಾಗ ಮಳೆ ಬಾ, ಸಿಟಿಯಲ್ಲಿ ಬರಬೇಡ. ಬಟ್ ಎನಿವೆ ಮಳೆ ಬರ್ತಾ ಇರೋದು ಒಳ್ಳೆಯದೇ ಬಿಡಿ. ಒಂದು ರೀತಿ ಕಾವೇರಿ ತುಂಬುತ್ತೆ, ಸೊ ತುಂಬ ಜನರಿಗೆ ಸಹಾಯ ಆಗುತ್ತೆ ಇದರಿಂದ. ಸೊ ಖುಷಿಯಾದ ವಿಚಾರನೇ ಮಳೆ ಬರೋದು, ಸುಮ್ಮನೆ ಹೇಳಿದೆ ನಾನು. ಎನಿವೆ ಸೊ ಟಾಪಿಕ್ಗೆ ಬರೋ ಮೊದಲು ಐ ನೋ ನಿಮಗೆ ಈ ಸೆಕ್ಷನ್ ಇಷ್ಟ ಇದ್ದರೆ ಇಷ್ಟಪಡಿ, ಇಲ್ಲ ಅಂದರೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಜಸ್ಟ್ ನಾನು ಮೂವೀಸ್ ಆ್ಯಂಡ್ ಸೀರೀಸ್ನ ನೋಡಿದ್ದನ್ನ ಮೆನ್ಷನ್ ಮಾಡ್ತೀನಿ ಅಷ್ಟೇ ಈ ಸೆಕ್ಷನ್ನು ಸ್ಟಾರ್ಟಿಂಗಲ್ಲಿ. ಸೊ ಎನಿವೆ, ಸೊ ಆಬ್ವಿಯಸ್ಲಿ ಸ್ಪೈಡರ್ ಮ್ಯಾನ್ ನೋ ವೇ ಹೋಮು, ಸಾರಿ ಬ್ರ್ಯಾಂಡ್ ನ್ಯೂ ಡೇ ಯಾವುದು ಅಂತಲೇ ಮರ್ತೋಯ್ತು. ಸೊ ಬ್ರ್ಯಾಂಡ್ ನ್ಯೂ ಡೇ ನೋಡಿದ್ದೆ, ಆ್ಯಂಡ್ ಪರ್ಸ್ನಲಿ ನೀವು ಸ್ಪೈಡರ್ ಮ್ಯಾನ್ ಫ್ಯಾನ್ ಆಗಿದ್ದರೆ ನಿಮಗಂತೂ ಡೆಫಿನೆಟ್ಲಿ ಇಷ್ಟ ಆಗೇ ಇರುತ್ತೆ. ಕನ್ನಡದಲ್ಲೂ ಬಂದಿದೆ, ಸೊ ಚೆಕ್ಔಟ್ ಮಾಡಿ. ಸೊ ಯಾರ್ಯಾರಿಗೆ ಕನ್ನಡದಲ್ಲಿ ನೋಡಬೇಕದು ಅವೈಲೇಬಲ್ ಇದೆ. ಐ ಥಿಂಕ್ ಅವರು ಬ್ರ್ಯಾಂಡ್ ಸ್ಕೇಲಲ್ಲಿ ಮಾಡಿದ್ದಾರೆ, ಸೊ ದ್ಯಾಟ್ ಲಾಟ್ ಆಫ್ ಪೀಪಲ್ ನೋಡಲಿ ಅಂತ. ಸೊ ಸಖತ್ತಾಗಿ ಮಾಡಿದೆ, ಬಾಕ್ಸ್ ಆಫೀಸಲ್ಲೂ 300 crores ಅರೌಂಡ್ ಕ್ಯಾಪ್ಚರ್ ಮಾಡಿದೆ. ಸೊ ರಿಯಲಿ ಗ್ರೇಟು. ಬಟ್ ಇನ್ ಜನರಲ್ ಮೂವಿ ಹೆಂಗಿತ್ತು ಅಂತ ಕೇಳೋದಾದರೆ, ಇಫ್ ಯು ಆರ್ ಅ ಸ್ಪೈಡರ್ ಮ್ಯಾನ್ ಫ್ಯಾನು ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗೇ ಆಗುತ್ತೆ. ಸಖತ್ತಾಗಿದೆ ಮೂವಿ ಅಂತೂ, ನನಗಂತೂ ಇಷ್ಟ ಆಯಿತು. ಎಸ್ಪೆಷಲಿ ನಿಮಗೆ ದಟ್ ಇಮೋಷನ್ಸ್ ಇದೆ ನೋಡಿ ಸ್ಪೈಡರ್ ಮ್ಯಾನ್ದು, ದ್ಯಾಟ್ ಫ್ರೆಂಡ್ಲಿ ನೇಬರ್ಹುಡ್ ಸ್ಪೈಡರ್ ಮ್ಯಾನು, ಆ ಫೀಲಿಂಗ್ ಡೆಫಿನೆಟ್ಲಿ ಬರುತ್ತೆ. ಸೊ ಪರ್ಸ್ನಲಿ ನನಗಂತೂ ತುಂಬಾ ಇಷ್ಟ ಆಯಿತು. ಅದು ಬಿಟ್ಟರೆ ಐ ಥಿಂಕ್ ದ ಹೌಸ್ ಆಫ್ ದ ಡ್ರ್ಯಾಗನ್ಸು, ಇಫ್ ಯು ಆರ್ ಫಾಲೋವಿಂಗು, ಅನ್ಫಾರ್ಚುನೇಟ್ಲಿ ಕನ್ನಡ ಡಬ್ಬಿಂಗ್ ಇಲ್ಲ. ಪ್ರೀವಿಯಸ್ಲಿ ಇತ್ತು, ಐ ಡೋಂಟ್ ನೋ ಏನಕ್ಕೆ ತೆಗೆದ್ರು ಅಂತ. ಬಟ್ ಎನಿವೆ ಎಪಿಸೋಡ್ 7 ರಿಲೀಸ್ ಆಗಿದೆ, ಆ್ಯಂಡ್ ನಿಜ ಹೇಳ್ತೀನಿ ನನಗಂತೂ ತುಂಬ ಖುಷಿಯಾಗಿದೆ. ಐ ನೋ ನೀವು ಟೀಮ್ ಬ್ಲ್ಯಾಕ್ಸಾ ಟೀಮ್ ಗ್ರೀನ್ಸಾ ನಂಗೆ ಗೊತ್ತಿಲ್ಲ, ನಾನಂತೂ ಟೀಮ್ ಗ್ರೀನೇ ಅಪ್ಪ. ಐ ಡೋಂಟ್ ಲೈಕ್ ರೆನೇರಾ, ನಿಜ ಹೇಳ್ಬೇಕಂದ್ರೆ ಅವಳೇನು ದೊಡ್ಡ ಸಾಚಮ್ಮ ಏನಲ್ಲ. ಐ ನೋ ಇಲ್ಲಿ ಈ ಸೀರೀಸಲ್ಲಿ ಯಾರು ಒಳ್ಳೆಯವ್ರು ಕೆಟ್ಟವ್ರು ಅಂತ ಏನೂ ಇಲ್ಲ, ಬಟ್ ಪರ್ಸ್ನಲಿ ನನಗೆ ಐ ಆಮ್ ಟೀಮ್ ಗ್ರೀನ್ ಓನ್ಲಿ. ಆ್ಯಂಡ್ ಎಸ್ಪೆಷಲಿ ಐ ಆಮ್ ವೆರಿ ಹ್ಯಾಪಿ ದಟ್ ಸನ್ಫೈರ್ ಇಸ್ ಅಲೈವ್. ಓ ಮೈ ಗಾಡ್, ದ್ಯಾಟ್ ವಾಸ್ ಅ ಗ್ರೇಟ್ ಮೂಮೆಂಟು. ನನಗೆ ಪರ್ಸ್ನಲಿ ಏಗಾನ್ ಮತ್ತು ಸನ್ಫೈರ್ದು ಬಾಂಡಿಂಗ್ ಸಖತ್ ಇಷ್ಟ, ಆ್ಯಂಡ್ ವೆರಿ ಹ್ಯಾಪಿ ದಟ್ ಸನ್ಫೈರ್ ಇಸ್ ಅಲೈವ್. ಸೊ ಸಖತ್ತಾಗಿತ್ತು. ಐ ಥಾಟ್ ಮೇ ಬಿ ಬುಕ್ಸಲ್ಲಿ ಇರೋ ಥರ ಇವರು ಮಾಡಲ್ಲ ಅಂತ, ಬಟ್ ಫಾರ್ಚುನೇಟ್ಲಿ ಇವರು ಫಾಲೋ ಮಾಡಿದ್ದಾರೆ ಬುಕ್ಸ್ನೇ. ಸೊ ಸನ್ಫೈರ್ ಇಸ್ ಅಲೈವ್ ಆ್ಯಂಡ್ ನೌ ಏಗಾನ್ ವಿಲ್ ಕಮ್ ಬ್ಯಾಕ್ ಟು ಹಿಟ್ ರೆನೇರಾ. ಸೊ ನೋಡೋಕ್ಕೆ ಚೆನ್ನಾಗಿರುತ್ತೆ. ಎನಿವೆ, ಸೊ ಇದೇ ಮೂವಿ ಆಸ್ಪೆಕ್ಟ್ನ ಕವರ್ ಮಾಡಿದೆ. ಇವಾಗ ಬನ್ನಿ ಟಾಪಿಕ್ ಬಗ್ಗೆ ಮಾತಾಡೋಣ. ಸೊ ಟಾಪಿಕ್ ಬಂದು, ನಾನು ಲಾಸ್ಟ್ ಸ್ಕೂಟರ್ ಬ್ಲಾಗಲ್ಲಿ ಐ ಮೇಡ್ ಅ ವಿಡಿಯೋ ಆನ್ ದ ಹೋಂಡಾ ಲಾಂಚಸ್ಸು, ಆ್ಯಂಡ್ ಈಚ್ ಆಫ್ ದ ವೆಹಿಕಲ್ಸ್ ನಾನು ಕವರ್ ಮಾಡಿದೆ, ನನ್ನ ಒಪಿನಿಯನ್ನ ಶೇರ್ ಮಾಡಿದ್ದೀನಿ. ಓಕೆ, ಏನಕ್ಕೆ ಎಲ್ಲ ನಿಂತ್ಕೊಂಡ್ಬಿಟ್ಟವ್ರೆ. ಓಕೆ. ಸೊ ಎನಿವೆ, ದ ಥಿಂಗ್ ಇಸ್, ಈಚ್ ಆಫ್ ದ ವೆಹಿಕಲ್ಸ್ ನಾನು ಆಬ್ವಿಯಸ್ಲಿ ಅದು ಡೀಟೇಲಾಗಿ ಮಾಡಿಲ್ಲ, ಬಟ್ ಬ್ರೀಫಾಗಿ ನಂದು ಏನು ಒಪಿನಿಯನ್ ಇದೆ ಅಂತ ಎಕ್ಸ್ಪ್ರೆಸ್ ಮಾಡಿದ್ದೆ. ಬಟ್ ಈ ವಿಡಿಯೋದಲ್ಲಿ ನಾನು ಸ್ಪೆಸಿಫಿಕಲಿ ADV 160 ಬಗ್ಗೆ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ. ಆ್ಯಂಡ್ ಐ ವಿಲ್ ಟಾಕ್ ವೈ ದಿಸ್ ADV 160 ಫ್ರಮ್ ದ ಹೋಂಡಾ, ದಿಸ್ ಮ್ಯಾಕ್ಸಿ ಸ್ಕೂಟರ್ ಫ್ರಮ್ ದ ಹೋಂಡಾ ವಿಲ್ ಬಿ ಅ ಬಿಗ್ ಥಿಂಗ್ ಅಂತ. ಸೊ ವೈ ಇಟ್ ವಿಲ್ ಬಿ ಅ ಬಿಗ್ ಥಿಂಗ್ ಅಂತ ಆಬ್ವಿಯಸ್ಲಿ ಇಸ್ ದ ಟಾಪಿಕ್ಕು. ಸೊ ಫಸ್ಟ್ಲಿ ಇದ್ರ ಬಗ್ಗೆ ನಾನು ಬ್ರೀಫಾಗಿ ಆಲ್ರೆಡಿ ಆ ವಿಡಿಯೋದಲ್ಲಿ ಮಾತಾಡಿದ್ದೀನಿ, ಚೆಕ್ಔಟ್ ಮಾಡಿ ನನ್ನ ಚಾನಲಲ್ಲಿ. ಬಟ್ ಇಲ್ಲಿ ನಾನು ಸ್ಪೆಸಿಫಿಕಲಿ ಯಾಕೆ ಇಂಡಿಯಾದಲ್ಲಿ ಇದು ಚೆನ್ನಾಗಿ ಲೈಕ್ ಓಡುತ್ತೆ ಆರ್ ಇಟ್ ವಿಲ್ ಬಿ ಅ ಹಿಟ್ ಅಂತ ಯಾಕೆ ಹೇಳ್ತೀನಿ ಅಂತ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸೊ ಫಸ್ಟ್ಲಿ ಲೆಟ್ ಮಿ ಟೆಲ್ ಯು ವಾಟ್ ಇಟ್ ವಿಲ್ ನಾಟ್ ಕಂಪೀಟ್ ವಿತ್, ಬಿಕಾಸ್ ತುಂಬ ಜನ ತುಂಬ ಓವರ್ ಹೈಪು ಮಾಡ್ತಾ ಇದ್ದಾರೆ. ಸೊ ಅಷ್ಟೊಂದೇನು ಹೈಪ್ ಇಲ್ಲ, ಆನೆಸ್ಟ್ಲಿ ಸ್ಪೀಕಿಂಗ್. ಇಟ್ ವಿಲ್ ನಾಟ್ ರಿಪ್ಲೇಸ್ ಅ ಲಾಟ್ ಆಫ್ ಥಿಂಗ್ಸು, ಬಟ್ ಇಟ್ ವಿಲ್ ಓಪನ್ ಅಪ್ ಅ ನ್ಯೂ ಡೈಮೆನ್ಷನ್ನು. ಸೊ ಅದು ಏನು ಡೈಮೆನ್ಷನ್ ಓಪನ್ ಮಾಡುತ್ತೆ ಅದ್ರ ಬಗ್ಗೆ ಮಾತಾಡೋಣ. ಫಸ್ಟ್ಲಿ ಯಾವುದ್ರ ಜೊತೆ ಕಂಪೀಟ್ ಮಾಡಲ್ಲ ಅಂದರೆ, ಫಸ್ಟ್ ಆಫ್ ಆಲು ಎನಿ ಪರ್ಫಾರ್ಮೆನ್ಸ್ ಸ್ಕೂಟರ್ಸ್ ಜೊತೆಗೆ ಇದು ಕಂಪೀಟ್ ಮಾಡಲ್ಲ. ವೆನ್ ಐ ಆಮ್ ಟಾಕಿಂಗ್ ಪರ್ಫಾರ್ಮೆನ್ಸ್ ಸ್ಕೂಟರು, ಐ ವುಡ್ ಸೇ ಎನಿಥಿಂಗ್ ಅಬೌಟ್ 2 lakhs ಇದೆ ನೋಡಿ. ನಿಮಗೆ ಮೋಟರ್ ಸೈಕಲ್ಸು, ಸರಿ ಸ್ಕೂಟರ್ ಅಂತ ಹೇಳ್ದ, ಮೋಟರ್ ಸೈಕಲ್ಸು, ಪರ್ಫಾರ್ಮೆನ್ಸ್ ಮೋಟರ್ ಸೈಕಲ್ ಜೊತೆ ಅದು ಕಂಪೀಟ್ ಮಾಡಲ್ಲ. ಲೈಕ್ ನಿಮ್ದು ಎನಿ ಲೈಕ್ ಎಕ್ಸ್ಪಲ್ಸ್ ಆಗಿರಲಿ, ನಿಮ್ಮದು ಎನಿ ಅಡ್ವೆಂಚರ್ ಬೈಕ್ ಸ್ಪೆಸಿಫಿಕಲಿ ನಾನು ಹೇಳ್ತಾರೆ, ಬಿಕಾಸ್ ಇದ್ರದ್ದು ಸ್ಟ್ರೈಟ್ ಅಪ್ ಕಾಂಪಿಟೇಷನ್ ಅಡ್ವೆಂಚರ್ ಬೈಕ್ ಜೊತೆ ತುಂಬ ಜನ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆ ಅಂತೂ ಕಂಪೀಟ್ ಮಾಡಲ್ಲ ನಿಮ್ಮದು ಎಕ್ಸ್ಪಲ್ಸು, RTX 300, ಈವನ್ ಎಡ್ಜಿ ಅಡ್ವೆಂಚರ್ದು ನ್ಯೂ ವೇರಿಯಂಟ್ ಬಂದಿದೆ, ಟ್ಯೂಬ್ಲೆಸ್ ಹೋಗ್ತು. ಅದ್ರ ಬಗ್ಗೆ ನಾನು ಡೆಫಿನೆಟ್ಲಿ ಶಾರ್ಟ್ ವೀಡಿಯೋ ಮಾಡಿರ್ತೀನಿ. ಹಿಮಾಲಯನ್ ಆಗಿರಲಿ, KTM 390 ಅಡ್ವೆಂಚರು, ಇದ್ರ ಜೊತೆ ಎಲ್ಲ ಅಡ್ವೆಂಚರ್ ಬೈಕ್ ಜೊತೆ ಅಂತೂ ಕಂಪೀಟ್ ಮಾಡಲ್ಲ. ಇನ್ ಟರ್ಮ್ಸ್ ಆಫ್ ಪವರ್, ಪರ್ಫಾರ್ಮೆನ್ಸು, ಕೇಪಬಿಲಿಟಿ ತುಂಬ ಹೈ ಇದೆ. ಪ್ಲಸ್ ನಿಮಗೆ ಒಳ್ಳೆ ಪ್ರೈಸಲ್ಲೇ ಸಿಗ್ತಾ ಇರೋದ್ರಿಂದ ವ್ಯಾಲ್ಯೂನು ತುಂಬ ಜಾಸ್ತಿ ಇದೆ. ಸೊ ಅದ್ರ ಜೊತೆ ಕಂಪೀಟ್ ಮಾಡಲ್ಲ. ಇನ್ಫ್ಯಾಕ್ಟ್ ಇಟ್ ವಾಂಟ್ ಬಿ ಕಂಪೀಟಿಂಗ್ ಅಗೇನ್ಸ್ಟ್ ಎನಿ ಮೋಟರ್ ಸೈಕಲ್ ಆಲ್ಸೋ. ನಿಮ್ಮದು ಹಂಟರ್ 350 ಆಗಿರಲಿ, ನಿಮ್ಮದು R15, MT15, ರಾನಿನ್ನು, ಈವನ್ ಈ ಮೋಟರ್ ಸೈಕಲ್ಸ್ ಜೊತೆನೂ ಕಂಪೀಟ್ ಮಾಡಲ್ಲ. ಎನಿಥಿಂಗ್ ವಿಚ್ ಇಸ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅದ್ರ ಜೊತೆ ಕಂಪೀಟ್ ಮಾಡಲ್ಲ. ಅಗೇನ್ ಕಮ್ಯೂಟರ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ನೀವು ನೋಡೋದಾದರೆ, ಆಸ್ಪಿರೇಷನಲಿ ಡೆಫಿನೆಟ್ಲಿ ಇಟ್ ವಿಲ್ ಬಿ ಮೋರ್ ಆಸ್ಪಿರೇಷನಲ್ ದ್ಯಾನ್ ದ ಕಮ್ಯೂಟರ್. ನೀವು ಕಮ್ಯೂಟರ್ ತೊಗೋಬೇಕಂತ ಇದ್ದರೆ ಆಸ್ಪಿರೇಷನಲಿ ಅಂದರೆ ನಿಮಗೆ ಒಂದು ಬೆಟರ್ ಪ್ರೀಮಿಯಂ ಫೀಲ್ ಬೇಕು ಅಂದರೆ ಡೆಫಿನೆಟ್ಲಿ ಕಮ್ಯೂಟರ್ಗಿಂತ ಅಂತೂ ಡೆಫಿನೆಟ್ಲಿ ಬೆಟರ್ ಇದೆ ಇದು ಆಬ್ವಿಯಸ್ಲಿ. ಸೊ ಅಲ್ಲಿ ಆಬ್ವಿಯಸ್ಲಿ ಕಂಪೀಟ್ ಮಾಡಲ್ಲ ಅಂತ ಹೇಳಲ್ಲ, ಬಟ್ ಆಬ್ವಿಯಸ್ಲಿ ಇಟ್ ವಿಲ್ ಸ್ಟ್ಯಾಂಡ್ ಅಬೋವ್ ಫಾರ್ ಶ್ಯೂರ್. ಬಟ್ ಆಬ್ವಿಯಸ್ಲಿ ನೀವು ಒಂದು ಕಮ್ಯೂಟರ್ ತೊಗೊಳ್ತಾ ಇರೋದು ಒಂದು ಸ್ಪೆಸಿಫಿಕ್ ಪರ್ಪಸ್ಗೋಸ್ಕರ, ನಿಮ್ಮದು
ರನ್ನಿಂಗ್ ಕಾಸ್ಟ್ನ ಸೇವ್ ಮಾಡೋಕ್ಕೆ. ಬಟ್ ಅದು ಇವಾಗ ಡೌಟ್ ಬರ್ತಾ ಇದೆ ವಿತ್ ಎಥನಾಲ್. ಬಟ್ ಸ್ಟಿಲ್ ಎನಿವೆ ಇದರಲ್ಲೂ ನಿಮಗೆ ಪೆಟ್ರೋಲೇ ಆರ್ ಐ ವುಡ್ ಸೇ ಫ್ಲೆಕ್ಸ್ ಫ್ಯೂಲ್ ಇದೆ, ಅದೊಂದು ಅಡ್ವಾಂಟೇಜ್ ಇದೆ. ಬಟ್ ಸ್ಟಿಲ್ ಇಟ್ ವಿಲ್ ಬಿ ರನ್ನಿಂಗ್ ಆನ್ ಪೆಟ್ರೋಲ್ ಓನ್ಲಿ. ಸೊ ಅಲ್ಲೇನು ಅಡ್ವಾಂಟೇಜ್ ತೊಗೊಳ್ಳಲ್ಲ. ಸೊ ಎನಿವೆ ನಿಮ್ಮ ಕಮ್ಯೂಟರ್ಸ್ ಜೊತೆ ನೀವು ಹೋಗ್ಬೋದು. ಸೊ ಬೈಕ್ ವರ್ಲ್ಡಲ್ಲಿ ಈ ಥರ ಇದೆ. ಸ್ಕೂಟರ್ ವರ್ಲ್ಡ್ಗೆ ಬರೋದಾದರೆ ನಿಮ್ಮದು 125 cc ಫ್ಯಾಮಿಲಿ ಸ್ಕೂಟರ್ ಆಗಿರಲಿ ಆರ್ ಸ್ಪೋರ್ಟಿ ಸ್ಕೂಟರ್ಸ್, ಲೈಕ್ ನಿಮ್ಮದು ಫ್ಯಾಮಿಲಿ ಸ್ಕೂಟರ್ಸ್ ಅಂದರೆ ನಿಮ್ಮದು ಆ್ಯಕ್ಟಿವಾ, ಜುಪಿಟರು, ಆಕ್ಸೆಸ್ಸು. ಆ್ಯಂಡ್ ಸ್ಪೋರ್ಟಿ ಸ್ಕೂಟರ್ಸ್ ಅಂದರೆ ನಿಮ್ಮದು ಎಂಟಾರ್ಕು, ಝೂಮ್ 125, ಅವೆನಿಸ್ಸು. ಸೊ ಇದ್ರ ಜೊತೆ ಇನ್ ಅ ವೇ ಆಬ್ವಿಯಸ್ಲಿ ಇಟ್ ವಿಲ್ ಸ್ಟ್ಯಾಂಡ್ ಪ್ರೀಮಿಯಮ್ ಫಾರ್ ಶೂರ್. ಓಕೆನಾ, ಐ ವಿಲ್ ಸೇ ಈವನ್ ಎಂಟಾರ್ಕ್ 150 ನಾನು ತೊಗೊಂಬಿಡಿ, ಬಿಕಾಸ್ ನನ್ನ ಪ್ರಕಾರ ಇಟ್ ಈಸ್ ಜಸ್ಟ್ ಕೈಂಡ್ ಆಫ್ ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ಎಂಟಾರ್ಕ್ 125 ಅಂತ ಹೇಳ್ತೀನಿ. ಸೊ ನಾನು ಇದೇ ಹೇಳಿದ್ದು, ಟಿ ವಿ ಎಸ್ ಅವರು ಆಪರ್ಚುನಿಟಿನ ಮಿಸ್ ಮಾಡಿಬಿಟ್ರು. ನೀವು ಕ್ಲಿಯರ್ಲಿ ನೋಡ್ಬೋದು ಇದನ್ನ. ಆ್ಯಂಡ್ ಆ ವೆಹಿಕಲ್ನ ನೋಡಿದ್ರೆ ಎಷ್ಟು ಪ್ರೀಮಿಯಮ್ ಆಗಿ ಸ್ಟ್ಯಾಂಡ್ ಮಾಡ್ತಾಯಿದೆ Honda ADV 160 ಅಂತ. ಓಕೆ, ಸೊ ಅದರಿಂದ obviously it will stand premium above them. But the thing is, when I consider the other like Ntorq 150 ಬಿಟ್ಟಾಕಿ, the Ntorq 125, Avenis 125 or Zoom 125 and all the family scooters ನಾನು ಮೆನ್ಷನ್ ಮಾಡಿದೆ ನೋಡಿ. ಸೊ ಇದನ್ನು ಕನ್ಸಿಡರ್ ಮಾಡೋದ್ರೆ ಆಬ್ವಿಯಸ್ಲಿ ಆ ಸ್ಕೂಟರ್ಸು ನಿಮಗೆ ಒಂದು ಒಳ್ಳೆ ಪ್ರೈಸ್ ಪಾಯಿಂಟಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಅದ್ರ ಪರ್ಪಸ್ ಬಂದು ನಿಮ್ಮದು ಡೈಲಿ ರೈಡ್. ಓಕೆನಾ, ಡೈಲಿ ಎವ್ರಿ ಡೇ ಆಚೆ ತೆಗಿಬೇಕಾದ್ರೆ ದಟ್ ವಿಲ್ ಬಿ ವೆರಿ ಯೂಸ್ಫುಲ್ ಓವರ್ ಆಲ್. ಆಸ್ ಅ ಪೆಟ್ರೋಲ್ ಸ್ಕೂಟರು ಕಾಸ್ಟು ಕಮ್ಮಿ ಇದೆ ಆ್ಯಂಡ್ ಮೇಂಟೆನೆನ್ಸು ಕಮ್ಮಿ ಇದೆ. ಸೊ ಆಬ್ವಿಯಸ್ಲಿ ಇನ್ ದ್ಯಾಟ್ ರಿಗಾರ್ಡ್ ಅದು ಕಂಪೀಟ್ ಮಾಡೋಕ್ಕಾಗಲ್ಲ ಅದ್ರ ಜೊತೆಗೆ. ಬಟ್ ಸ್ಟಿಲ್ Wisdom 250 ಎನಿವೆ, ಬಟ್ ಸ್ಟಿಲ್ ನಾನು ಹೇಳ್ತಾ ಇದ್ದೀನಿ ದ್ಯಾಟ್ ಆಬ್ವಿಯಸ್ಲಿ ಪ್ರೀಮಿಯಮ್ ಅಂತೂ ಸ್ಟ್ಯಾಂಡ್ ಮಾಡುತ್ತೆ. ನಾವು ಇಫ್ ಯು ಆರ್ ಕನ್ಸಿಡರಿಂಗ್ ದ ಎಲೆಕ್ಟ್ರಿಕ್ ಸ್ಕೂಟರ್ಸು, ಐ ವುಡ್ ಸೇ ನನ್ನ ಒಪಿನಿಯನ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ ಒಂದು ಡೆಫಿನೆಟ್ಲಿ ಒಂದು ಡೈಲಮಾ ನಿಮಗೆ ಕ್ರಿಯೇಟ್ ಮಾಡುತ್ತೆ. ಎಲೆಕ್ಟ್ರಿಕ್ ಸ್ಕೂಟರ್ ತೊಗೊಳ್ಳ ಇದನ್ನ ತೊಗೊಳ್ಳ ಅಂತ, ಬಿಕಾಸ್ ಆಫ್ ಮೆನಿ ಅದರ್ ರೀಸನ್ಸು. ನಿಮ್ಮದು ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗಿರಲಿ, ಎಥನಾಲ್ ಬ್ಲೆಂಡಿಂಗ್ ಆಗಿರಲಿ. ಸೊ ಇಲ್ಲಿ ತುಂಬ ಕ್ಲಿಯರಾಗಿ ಹೇಳೋದಾದರೆ ಐ ವುಡ್ ಸೇ ಬೋತ್ ಹ್ಯಾವ್ ದೇರ್ ಓನ್ ಪ್ಲೇಸಸ್ ಅಂತ ಹೇಳ್ತೀನಿ. ಎಲೆಕ್ಟ್ರಿಕ್ ಸ್ಕೂಟರ್ ವೆನ್ ಇಟ್ ಕಮ್ಸ್ ಟು ಸೇವಿಂಗ್ ಯುವರ್ ರನ್ನಿಂಗ್ ಕಾಸ್ಟು ಇಟ್ ಕ್ಯಾನ್ ನಾಟ್ ಮ್ಯಾಚ್. ಓಕೆನಾ, ಡೆಫಿನೆಟ್ಲಿ ರನ್ನಿಂಗ್ ಕಾಸ್ಟ್ ತುಂಬ ಸೇವ್ ಮಾಡುತ್ತೆ ನಿಮಗೆ. ಎಸ್ಪೆಷಲಿ ನಿಮ್ಮದು ಫ್ಯಾಮಿಲಿ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಬರೋದಾದರೆ, ನಿಮ್ಮದು ಏತರ್ ರಿಟ್ಸ್ ಆಗಿರಲಿ, ಚೇತಕ್ ಆಗಿರಲಿ ಆರ್ iQube ಆಗಿರಲಿ, ದಿಸ್ ವಿಲ್ ಡೆಫಿನೆಟ್ಲಿ ಸೇವ್ ಅ ಲಾಡ್ ಆಫ್ ಮನಿ ಫಾರ್ ಯು. ಆ್ಯಂಡ್ ಆಲ್ಸೋ ಅದು ಪ್ರೈಸೂ ತುಂಬ ಎಕ್ಸ್ಪೆನ್ಸಿವ್ ಇಲ್ಲ ಅದರದ್ದು. ಎಸ್ಪೆಷಲಿ ಚೇತಕ್ ಆ್ಯಂಡ್ ನಿಮ್ಮದು TVS iQube ಅಂತೂ ಒಳ್ಳೆ ಪ್ರೈಸಲ್ಲಿ ಅವೈಲೇಬಲ್ ಇದೆ. ಪ್ಲಸ್ ನಿಮ್ಮ ರನ್ನಿಂಗ್ ಕಾಸ್ಟ್ ಸೇವ್ ಮಾಡುತ್ತೆ. ಅದ್ರ ಜೊತೆಗೆ ನೀವು ಈವನ್ ದ ಗಿಗ್ ಸ್ಕೂಟರ್ಸ್ ಅಂತ ನಾನು ಅದನ್ನ ಕನ್ಸಿಡರ್ ಮಾಡ್ತೀನಿ. ಒಂದು ಡಬ್ಬಾ ಕಂಪನಿ ಇದೆ, ಅದನ್ನು ಮೆನ್ಷನ್ ಮಾಡಲ್ಲ. ಬಟ್ ಅದು ಬಿಟ್ಟರೆ ನಿಮಗೆ ಐ ಥಿಂಕ್ ಹೀರೋದವ್ರದ್ದು BX2 ಇದೆ ನೋಡಿ, ಅದು ಒಳ್ಳೆ ಪ್ರೈಸಲ್ಲಿ ಅವೈಲೇಬಲ್ ಇದೆ. ಸೊ ದ್ಯಾಟ್ ವಿಲ್ ಬಿ ಅ ವೆರಿ ಗುಡ್ ಗಿಗ್ ಸ್ಕೂಟರ್. ಬಟ್ ನಂದು ಪರ್ಸ್ನಲ್ ಫೇವ್ರೇಟ್, ನಾನು ಎಸ್ಪೆಷಲಿ ಗಿಗ್ ವರ್ಕರ್ಸ್ಗೆ ನೀವು ಸ್ಕೂಟರ್ ತೊಗೊಳ್ಳೇಬೇಕು ಅಂದರೆ ಐ ವುಡ್ ಸಜೆಸ್ಟ್ ದ TVS ಆರ್ಬಿಟರ್. ಬಿಕಾಸ್ ನನಗಂತೂ ಅದು ಪರ್ಸನಲ್ ಫೇವ್ರೇಟ್ ಅಂತಲೇ ಹೇಳ್ತೀನಿ. ಬಿಕಾಸ್ ಅದರಲ್ಲಿ ನಿಮಗೆ 14 inches ವೀಲ್ ಇದೆ, ಈ ಥರ ಪಾಟ್ ಹೋಲ್ ರೋಡ್ಸ್ನ ಮ್ಯಾನೇಜ್ ಮಾಡೋಕ್ಕೆ. ಪ್ಲಸ್ ಒಳ್ಳೆ ಬೂಟ್ ಸ್ಪೇಸು ಇದೆ ಅದರಲ್ಲಿ, ಯೂನಿಕ್ ಲುಕ್ಕು ಇದೆ. ಇಟ್ ಡಸ್ ಗಿವ್ ಯು ಅ ಲಿಟಲ್ ಬಿಟ್ ಪ್ರೀಮಿಯಮ್ ಫೀಲು. ಆ್ಯಂಡ್ ಆಬ್ವಿಯಸ್ಲಿ ನಿಮಗೆ ಒಳ್ಳೆ ರೇಂಜ್ ಇದೆ, ವಿಚ್ ಇಸ್ ವಾಟ್ ಯು ವಾಂಟ್ ಆ್ಯಕ್ಚುಲಿ ಇನ್ ಅ ಸ್ಕೂಟರ್. ಎಸ್ಪೆಷಲಿ ನೀವು ಗಿಗ್ ವರ್ಕರ್ ಆಗಿದ್ದರೆ 150 km ಆಫ್ ರೇಂಜು. ಸೊ ಅದರಿಂದ ನನ್ನ ಪ್ರಕಾರ ಫಾರ್ ಮೀ ದ್ಯಾಟ್ ಈಸ್ ದ ಪ್ರಿಫರ್ ಸ್ಕೂಟರ್ ಅಂತ ಹೇಳ್ತೀನಿ. ಸೊ ಅದನ್ನು ನಾನು ಕಂಪೀಟ್ ಮಾಡೋದು ತುಂಬ ಕಷ್ಟ ವಿತ್ ಅಡ್ವೆಂಚರ್ ಸ್ಕೂಟರು. ಐ ಮೀನ್ ADV ಆರ್ ಮ್ಯಾಕ್ಸಿ ಸ್ಕೂಟರ್ ಕಂಪೀಟ್ ಮಾಡೋಕ್ಕಾಗಲ್ಲ. ಸೊ ಇದ್ರದ್ದು ಆ್ಯಕ್ಚುಯಲ್ ಕಾಂಪಿಟೇಷನ್ ಆಬ್ವಿಯಸ್ಲಿ ಸ್ಕೂಟರ್ ವರ್ಲ್ಡಲ್ಲಿ ಬಂದು ಏರಾಕ್ಸ್ನ ನಾನು ಕನ್ಸಿಡರ್ ಮಾಡಲ್ಲ. ಆ್ಯಕ್ಚುಲಿ ಏರಾಕ್ಸ್ನ ಒಂದು ಸ್ಪೋರ್ಟಿ ಸ್ಕೂಟರ್ ಪಾಯಿಂಟ್ ಆಫ್ ವ್ಯೂಯಿಂದ ಕನ್ಸಿಡರ್ ಮಾಡ್ತೀನಿ. ಆ್ಯಕ್ಚುಲಿ ಇನ್ನೂ ಕೆಲವು ಸ್ಕೂಟರ್ಸ್ ಇದೆ ವಿಚ್ ಈಸ್ ನಾಟ್ ಅರೈವ್ಡ್ ಇನ್ ಇಂಡಿಯಾ, ಲೈಕ್ ಬರ್ಗ್ಮ್ಯಾನ್ 150 ಆ್ಯಂಡ್ NMAX 150. ದ್ಯಾಟ್ ಮೈಟ್ ಬಿ ಅ ವೆರಿ ಕ್ಲೋಸ್ ಕಾಂಪಿಟೇಷನ್. ಬಟ್ ಸ್ಟಿಲ್ ಅದರದ್ದು ನೇಚರ್ ಸ್ವಲ್ಪ ಡಿಫ್ರೆಂಟ್ ಇದೆ. ಅದ್ರ ನೇಚರ್ ಬಂದು ಮೋಸ್ಟ್ಲಿ ಸಿಟಿ ಆ್ಯಂಡ್ ಹೈವೇಸ್ ಮಾತ್ರ ಇರುತ್ತೆ. ಅಷ್ಟು ವರ್ಸಟೈಲ್ ಇಲ್ಲ ಅದು ಕಂಪೇರ್ ಟು ದಿಸ್ ಸ್ಕೂಟರು. ಅದ್ರ ಬಗ್ಗೆ ಬರ್ತೀನಿ, ಈ ಸ್ಕೂಟರ್ ಯಾಕೆ ವರ್ಸಟೈಲ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಹೇಳ್ತಾ ಇರೋದು ಇದ್ರದ್ದು ಆ್ಯಕ್ಚುಲಿ ಕರೆಂಟ್ಲಿ ಇಂಡಿಯಾದಲ್ಲಿ ಕಾಂಪಿಟೇಷನ್ ಇರೋದು ಜಸ್ಟ್ ಝೂಮ್ 160 ಜೊತೆಗೇ. ಸೊ ವೆನ್ ಐಮ್ ಸೇಯಿಂಗ್ ದ ADV 160 ಬಗ್ಗೆ ಮಾತಾಡಬೇಕಾದ್ರೆ ಆ್ಯಕ್ಚುಲಿ ನಾನು ಇಂಡೈರೆಕ್ಟ್ಲಿ ಝೂಮ್ 160 ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ. ಬಟ್ ಅಗೇನ್ ಇಟ್ ಡಿಪೆಂಡ್ಸ್ ಆಬ್ವಿಯಸ್ಲಿ ನಿಮ್ಮದು ಪ್ರೀಮಿಯಮ್ ಕ್ವಾಲಿಟಿ, ಎಕ್ಸ್ಪೀರಿಯನ್ಸು ಆ್ಯಂಡ್ ಪಾರ್ಟ್ಸು, ಕಾಸ್ಟಿಂಗು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಯಾವುದು ನೀವು ಚೂಸ್ ಮಾಡ್ತೀರಾ. ಎನಿವೆ ಡೋಂಟ್ ವರಿ, ಝೂಮ್ 160 ಜೊತೆ ನಾನು ಡೆಫಿನೆಟ್ಲಿ ಕಂಪ್ಯಾರಿಸನ್ ಸಪ್ರೇಟ್ ಒಂದು ವೀಡಿಯೋ ಮಾಡ್ತೀನಿ. ತುಂಬ ಲಾಂಗ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪೇರ್ ಮಾಡಲ್ಲ. ಬಟ್ ಡೆಫಿನೆಟ್ಲಿ ಝೂಮ್ 160 ಆಲ್ಸೋ ಇಸ್ ಎ ವೆರಿ ಗುಡ್ ಕಾಂಪಿಟೇಷನ್ ಅಂತ ಹೇಳ್ತೀನಿ. ಆ್ಯಂಡ್ ವೆರಿ ಗುಡ್ ಲೈಕ್ ನಾನು ಈಗ ವಾಟ್ ಎವರ್ ಐ ಆಮ್ ಸೇಯಿಂಗ್ ಅಬೌಟ್ Honda AD 160 ಅದು ಝೂಮ್ 160ಗೂ ಅನ್ವಯಿಸುತ್ತೆ. ಬಟ್ ಎನಿವೆ ಐ ಥಿಂಕ್ ಹೀರೋದವರು ಮಿಸ್ ಮಾಡಿದ್ದಾರೆ ಆಪರ್ಚುನಿಟಿ ಅಂತ ಅನ್ಕೋತೀನಿ. ಇದನ್ನು ಇವಾಗ ನಾನು ಹೇಳ್ತೀನಿ, ಆ ಥರ ಪ್ರಮೋಟ್ ಮಾಡಬೇಕಿತ್ತು ಅವರು ನನ್ನ ಒಪಿನಿಯನ್. ಎನಿವೆ ನಾವು ಇವಾಗ ನಿಮಗೆ ಐಡಿಯಾ ಬಂದಿದೆ. ಇಟ್ ಈಸ್ ನಾಟ್ ಕಂಪೀಟಿಂಗ್ ವಿತ್ ಎನಿವನ್, ಬಟ್ ಇಟ್ ವಿಲ್ ಆಫರ್ ಯು ಸಮಥಿಂಗ್ ಸ್ಪೆಷಲ್. ಅದು ಏನು ಅಂತ ಇವಾಗ ಹೇಳ್ತೀನಿ ನಾನು. ಫಸ್ಟ್ ಆಫ್ ಆಲು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ನಿಮಗೆ Honda ADV 160 ಎಲ್ಲಿ ಪಾಪ್ಯುಲರ್ ಆಯಿತು ಆ್ಯಂಡ್ ಯಾಕೆ ಪಾಪ್ಯುಲರ್ ಆಯಿತು ಅಂತ ಅರ್ಥ ಮಾಡಿಕೊಂಡ್ರೆ ಆವಾಗ ನಿಮಗೆ ಅರ್ಥ ಆಗುತ್ತೆ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ವೆಹಿಕಲ್ ಅಂತ. ಓಕೆನಾ, ಸೊ ADV 160 ಮೇನ್ಲಿ ಪಾಪ್ಯುಲರ್ ಇರೋದು ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸಲ್ಲಿ. ಆ್ಯಂಡ್ ಯಾಕೆ ಪಾಪ್ಯುಲರ್ ಇದೆ ಅಂತ ನಾನು ಇವಾಗ ಹೇಳ್ತೀನಿ. ಓಕೆನಾ, ಸೊ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸಲ್ಲಿ ನೀವು ನೋಡೋದಾದರೆ ಇಂಡಿಯಾ ಥರನೇ ಕೈಂಡ್ ಆಫ್ ರೋಡ್ಸ್ ಇದೆ. ಬಟ್ ಈ ಥರ ಕೆಟ್ಟ ರೋಡ್ಸ್ ಇಲ್ಲ ಸಿಟಿಯಲ್ಲಿ ತುಂಬ ಒಳ್ಳೆ ರೋಡ್ಸ್ ಇದೆ ಫಾರ್ ಶೋರು. ಆ್ಯಂಡ್ ಆಲ್ಸೋ ಅಲ್ಲಿ ಯಾವ ಥರ ಇದೆ ಸಿಟೀಸ್ ಅಂದರೆ
ತುಂಬ ಕ್ಲೋಸ್ಲಿ ಕನೆಕ್ಟೆಡ್ ಆಗಿದೆ. ಆ್ಯಂಡ್ ಆಬ್ವಿಯಸ್ಲಿ ಇಂಡಿಯಾದಲ್ಲಿ ಹೆಂಗೆ ಅಂದರೆ ಒಂದು ಮೇಜರ್ ಸಿಟಿ ಇರ್ತದೆ, ಯೂಶ್ವಲಿ ಕರ್ನಾಟಕದಲ್ಲಿ ನೋಡಿ ಬೆಂಗಳೂರು ಅಂತ. ಅದು ಬಿಟ್ಟರೆ ಬಾಕಿ ಎಲ್ಲ ಮೇ ಬಿ ಹಿಸ್ಟಾರಿಕಲ್ ಪ್ಲೇಸಸ್ ಇರುತ್ತೆ, ಆರ್ ಅದೇ ಟೂರಿಸ್ಟ್ ಪ್ಲೇಸಸ್ ಇರುತ್ತೆ. ಆ್ಯಂಡ್ ಅಷ್ಟು ಪಾಪ್ಯುಲರ್ ಆಗಿರಲ್ಲ ನಿಮಗೆ. ಐ ಮೀನ್ ಪಾಪ್ಯುಲರ್ ಇನ್ ದ ಸೆನ್ಸ್ ಲೈಕ್ ಜಾಸ್ತಿ ಟ್ರಾಫಿಕ್ ಇರಲ್ಲ. ಇಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಟೈರ್ 1 ಟೈರ್ 2 ಸಿಟಿ ಥರ ಆಗಿಬಿಡುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸು, ಅಲ್ಲಿ ಎವ್ರಿ ಪ್ಲೇಸ್ ಇಸ್ ವೆರಿ ಸ್ಪೆಷಲ್. ಓಕೆನಾ, ಸಿಟಿ ಟು ಸಿಟಿನೂ ನಿಮಗೆ ಡಿಫ್ರೆಂಟ್ ಲೊಕೇಶನ್ಸ್ ಇರುತ್ತೆ. ಕೆಲವು ಲೊಕೇಶನ್ಸಲ್ಲಿ ಮೇ ಬಿ ನಿಮಗೆ ದಟ್ ಪಾರ್ಟಿ ವೈಬ್ ಇರ್ಬೋದು, ಕೆಲವು ಲೊಕೇಶನಲ್ಲಿ ಒಳ್ಳೆ ಫುಡ್ ಸಿಗ್ಬೋದು, ಕೆಲವು ಲೊಕೇಶನ್ಸಲ್ಲಿ ನಿಮಗೆ ಒಳ್ಳೆ ಬೀಚಸ್ ಇರ್ಬೋದು, ಕೆಲವು ಲೊಕೇಶನ್ಸಲ್ಲಿ ಒಳ್ಳೆ ಹಿಲ್ಸ್ ಇರ್ಬೋದು, ಗುಡ್ ಲೈಕ್ ನೇಚರ್ಸ್ ಬ್ಯೂಟಿ ಇರ್ಬೋದು. ಸೊ ಎವ್ರಿ ಸಿಟಿ ಈಸ್ ವೆರಿ ವೆರಿ ಸ್ಪೆಷಲು. ಸೊ ಜನರಲಿ ಅಲ್ಲಿ ಟೂರಿಸ್ಟ್ ಆಗಿರಲಿ, ಈವನ್ ಲೋಕಲ್ಸೂ ಟು ಟೈಮ್ ಪಾಸು ಅವ್ರೇನಂದರೆ ಸಿಟಿ ಟು ಸಿಟಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಬರೀ ಅವ್ರ ಸಿಟಿಯೆಲ್ಲ ಇರಲ್ಲ, ಬಿಕಾಸ್ ಆಬ್ವಿಯಸ್ಲಿ ಶಾರ್ಟ್ ಡಿಸ್ಟೆನ್ಸಸ್ ಇರುತ್ತೆ. ಒಂದು ಶಾರ್ಟ್ ಹೈವೇ ರೈಡ್ ಅವ್ರು ಮಾಡಬೇಕಾಗುತ್ತೆ ಟು ಗೋ ಟು ದ ಅದರ್ ಸಿಟಿ. ನಮ್ಮ ಥರ ಅಷ್ಟು ಲಾಂಗ್ ಡಿಸ್ಟೆನ್ಸಸ್ ಇರಲ್ಲ. ಓಕೆನಾ, ಶಾರ್ಟ್ ಡಿಸ್ಟೆನ್ಸಸ್ ಟ್ರಾವೆಲ್ ಮಾಡಿಬಿಟ್ಟು ಒಂದು ಸಿಟಿ ಸಿಗುತ್ತೆ. ಆ್ಯಂಡ್ ಅಲ್ಲಿ ಒಂದು ಏನೋ ಮೇನ್ ಅಟ್ರಾಕ್ಷನ್ ಇರ್ತದೆ ಆ ಸಿಟಿದು. ಸೊ ಆ ಥರ ಇರುತ್ತೆ ಜನರಲಿ. ಓಕೆ, ಟ್ರಾಫಿಕ್ ತುಂಬ ಇದೆ ಇವತ್ತು. ಓಕೆ, ಸೊ ಆ ಥರ ಇರ್ತದೆ. ಸೊ ಅಲ್ಲಿ ದ ಪ್ರಾಬ್ಲಮ್ ಏನು ಗೊತ್ತಾ, ಮೈ ಗಾಡ್, ಕನ್ಸ್ಟ್ರಕ್ಷನ್ ವರ್ಕು ಇನ್ನೂ ಮುಗ್ದಿಲ್ವಾ ಇಲ್ಲಿ. ಸೊ ಅಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಈವನ್ ದೋ ಒಳ್ಳೆ ರೋಡ್ಸ್ ಇದ್ರೂ ರೋಡ್ ಸ್ವಲ್ಪ ನ್ಯಾರೋ ಆಗಿರುತ್ತೆ. ಓಕೆನಾ, ಸೊ ಇಷ್ಟು ಬ್ರಾಡ್ ಇರಲ್ಲ. ಇದೀಗ ನೋಡ್ತಾ ಇದ್ದೀನಿ ನೋಡಿ, ರೋಡು ಇಷ್ಟೇ ಸಣ್ಣ ರೋಡ್, ಒಂದೇ ಒಂದು ರೋಡ್ ಇರ್ತದೆ. ಓಕೆನಾ, ನ್ಯಾರೋ ರೋಡ್ ತುಂಬ ಇರುತ್ತೆ. ಆ್ಯಂಡ್ ಆಲ್ಸೋ ಅಲ್ಲಿನೂ ಇಂಡಿಯಾ ಥರನೇ ಸಿಟಿಯಲ್ಲಿ ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಇದೆ. ನಾಟ್ ಲೈಕ್ ನಿಮಗೆ ಅಮೇರಿಕನ್ ಕಂಟ್ರೀಸ್ ಆರ್ ಯುರೋಪಿಯನ್ ನೇಷನ್ಸಲ್ಲಿ ಸ್ವಲ್ಪ ನಿಮಗೆ ಟ್ರಾಫಿಕೇ ಇಲ್ಲದಿರೋ ಥರ ಫೀಲ್ ಕೊಡ್ತಾರೆ. ಆ ಥರ ಎಲ್ಲ ಅಲ್ಲಿ ಟ್ರಾಫಿಕ್ ಇದೆ. ಬಿಕಾಸ್ ಸ್ಮಾಲ್ ಸಿಟಿ ಆದರೂ ಜಾಸ್ತಿ ಜನ ಇರ್ತಾರೆ. ಅಂದರೆ ಡೆನ್ಸಿಟಿ ಆಫ್ ದ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಸಿಟಿ ಸ್ವಲ್ಪ ಹೈಲಿ ಪಾಪ್ಯುಲೇಟೆಡ್ ಇರುತ್ತೆ ಇಂಡಿಯಾ ಥರನೇ. ಬಟ್ ಅಗೇನ್ ಅಲ್ಲಿ ಸಿವಿಕ್ ಸೆನ್ಸ್ ತುಂಬ ಚೆನ್ನಾಗಿದೆ. ಇಲ್ಲಿನ ಥರ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಕಡೆಯಿಂದ ಬರಲ್ಲ ಜನ. ಅದೊಂದು ಒಳ್ಳೆ ವಿಚಾರ. ಬಟ್ ಅಗೇನ್ ಟ್ರಾಫಿಕ್ ಅಂತೂ ಇರುತ್ತೆ ಅಲ್ಲಿ. ಸೊ ಅದರಿಂದ ಏನಾಗುತ್ತಂದರೆ, ವೆನ್ ಯು ಆರ್ ಇನ್ ದ ಟ್ರಾಫಿಕ್ಕು ನಿಮಗೆ ಒಂದು ಲೈಟ್ ವೆಯ್ಟ್ ಆಬ್ವಿಯಸ್ಲಿ ವೆಹಿಕಲ್ ಬೇಕು. ಬಟ್ ನೀವು ಹೈವೇಗೆ ಹೋದಾಗ ಹೈವೇಯಲ್ಲೂ ನಿಮಗೆ ಪರ್ಫಾರ್ಮ್ ಮಾಡಬೇಕು. ಆ್ಯಂಡ್ ಅಗೇನ್ ನೀವು ಇನ್ನೊಂದು ಸಿಟಿಗೆ ಹೋದಾಗ ಅಲ್ಲೂ ವಾಪಸ್ ನೀವು ಟ್ರಾಫಿಕ್ ನೋಡ್ತೀರಾ. ಸೊ ಅಗೇನ್ ಅಲ್ಲೂ ನಿಮಗೆ ಟ್ರಾಫಿಕ್ನ ಮ್ಯಾನೇಜ್ ಮಾಡೋವಂಥ ಪ್ಲೇಸ್ ಬೇಕು. ಆ್ಯಂಡ್ ನಾನು ಹೇಳಿದೆ ನೋಡಿ, ಲೊಕೇಶನ್ಸ್ ಬೀಚಸ್ಸು ಆರ್ ನಿಮ್ಮ ಮೌಂಟೇನ್ಸು ಆರ್ ಒಂಥರ ನೇಚರ್ ಸ್ಪಾಟ್ಸ್ ಇರುತ್ತೆ ನೋಡಿ, ಅಲ್ಲಿ ಕೆಲವು ಟೈಮ್ ನಿಮಗೆ ಸ್ವಲ್ಪ ಸಣ್ಣ ಟ್ರಯಲ್ ರೈಡ್ಸ್ ಮಾಡೋ ಅವಶ್ಯಕತೆ ಬರುತ್ತೆ. ಓಕೆನಾ, ಲೈಕ್ ಮೇ ಬಿ ಸ್ವಲ್ಪ ನಿಮಗೆ ಲೈಕ್ ಮಣ್ಣು ಇರೋವಂಥ ಸರ್ಫೇಸ್ ಇರುತ್ತೆ, ಅವ್ರು ಸ್ವಲ್ಪ ರಾಕಿ ಸರ್ಫೇಸ್ ಇರುತ್ತೆ. ಸೊ ಇದಕ್ಕೆಲ್ಲ ಸೂಟ್ ಆಗೋಕ್ಕೆ ನಿಮಗೆ ಯಾವ ವೆಹಿಕಲ್ನ ತೊಗೋಬೋದು ಅಂದರೆ, ಆಬ್ವಿಯಸ್ಲಿ ನೀವು ಕೇಳ್ಬೋದು ಇದಕ್ಕೆಲ್ಲ ಬೆಸ್ಟ್ ಅಡ್ವೆಂಚರ್ ಬೈಕ್ ತಾನೇ ಅಂತ ಹೇಳ್ಬೋದಲ್ವಾ. ಸೊ ಆಬ್ವಿಯಸ್ಲಿ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸಲ್ಲಿ ಅಡ್ವೆಂಚರ್ ಬೈಕ್ ಕಲ್ಚರು ಚೆನ್ನಾಗಿದೆ, ಈವನ್ ಬೈಕಿಂಗ್ ಕಲ್ಚರು ಚೆನ್ನಾಗಿದೆ. ಬಟ್ ನಾನು ಹೇಳಿದೆ ನೋಡಿ, ಸಿಟಿಯಲ್ಲಿ ರೈಡ್ ಮಾಡಬೇಕಾದ್ರೆ ಮೋಟರ್ ಸೈಕಲ್ ಸ್ವಲ್ಪ ಕಷ್ಟ ಆಗುತ್ತೆ ಓಡಾಡೋಕ್ಕೆ. ಸೊ ದಟ್ ಈಸ್ ದ ಪ್ರಾಬ್ಲಮ್ ಅಲ್ಲಿ. ಓಕೆನಾ, ಟ್ರಾಫಿಕ್ ಇರುತ್ತೆ ಅಲ್ಲಿ. ಓಕೆನಾ, ಸೊ ಅದರಿಂದ ದ ಬೆಸ್ಟ್ ಸೂಟೆಡ್ ಫಾರ್ ದಿಸ್ ಐ ವುಡ್ ಸೇ ವುಡ್ ಬಿ ಅ ಮ್ಯಾಕ್ಸಿ ಸ್ಕೂಟರ್. ಓಕೆನಾ, ಮ್ಯಾಕ್ಸಿ ಸ್ಕೂಟರ್ ಸಖತ್ತಾಗಿ ಮಾಡೋದು. ಬಿಕಾಸ್ ಮ್ಯಾಕ್ಸಿ ಸ್ಕೂಟರ್ ನಿಮಗೆ ಹೈವೇನು ಅಂದರೆ ಶಾರ್ಟ್ ಹೈವೇ ರೈಡ್ಸ್ಗೆ ಇಟ್ಸ್ ವೆರಿ ಗುಡ್. ನಿಮ್ಮ ಸಿಟಿಯಲ್ಲೂ ಟ್ರಾವೆಲ್ ಮಾಡ್ಬೋದು. ಅದನ್ನು ನಾನು ಹೇಳಿದೆ ನೋಡಿ, ದ ಬೀಚಸ್ಸು ಆ್ಯಂಡ್ ಆಲ್ ದೋಸ್ ಪ್ಲೇಸಸ್ಗೆ ರೀಚ್ ಆದಾಗ ಅಲ್ಲಿ ನಿಮಗೆ ಮ್ಯಾಕ್ಸಿ ಸ್ಕೂಟರ್ ಅಷ್ಟು ಪರ್ಫಾರ್ಮೆನ್ಸ್ ಜನರಲಿ ಕೊಡಲ್ಲ. ನೀವು ಕನ್ಸಿಡರ್ ಮಾಡೋದಾದರೆ ಯಮಾಹದು NMAX ಆಗಿರಲಿ ಆರ್ ಬರ್ಗ್ಮ್ಯಾನ್ 150, ಜನರಲಿ ಅದು ದ ಇಶ್ಯೂ ವಿತ್ ದೋಸ್ ಮ್ಯಾಕ್ಸಿ ಸ್ಕೂಟರ್ ಏನಂದರೆ ಸಿಟಿ ಮತ್ತು ನಿಮಗೆ ಟೂರಿಂಗಲ್ಲಿ ಅಂದರೆ ಬೇಸಿಕಲಿ ಹೈವೇ ರೈಡ್ಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ದ ಆಫ್ ರೋಡ್ ಸ್ವಲ್ಪ ಹೋಗ್ಬೇಕು ನೋಡಿ, ಬೀಚಸ್ ಅಂಡ್ ಅಲ್ಲಿ ಮೇ ಬಿ ನಿಮಗೆ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದ್ದರೆ ಅವ್ರ ಸಸ್ಪೆನ್ಷನ್ ಟ್ರಾವೆಲ್ ಚೆನ್ನಾಗಿದ್ದರೆ ಬೆಟರ್ ಇರ್ತಿತ್ತು. ಆ್ಯಂಡ್ ಟೈರ್ಸು ನಿಮಗೆ ಸ್ವಲ್ಪ ಆಫ್ ರೋಡ್ ಸ್ಪೆಸಿಫಿಕ್ ಅಂದರೆ ಐ ವುಡ್ ಸೇ 50-50 ಅಂತ ಹೇಳಲ್ಲ, ಬಟ್ ಸ್ವಲ್ಪ ಆಫ್ ರೋಡ್ ಸ್ಪೆಸಿಫಿಕ್ ಟೈರ್ಸ್ ಏನಾದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಸೊ ಅದಕ್ಕೆ ವೆರಿ ವೆಲ್ ಮೇಡ್ ಸ್ಕೂಟರ್ ಯಾವುದು ಅಂತ ಕೇಳೋದ್ರೆ ಅಲ್ಲಿ 2 ಸ್ಕೂಟರ್ ತುಂಬ ಪಾಪ್ಯುಲರ್. ಅದು ಆಬ್ವಿಯಸ್ಲಿ ಇದೆ ADV 160 ಆ್ಯಂಡ್ ಸೆಕೆಂಡ್ ಬಂದು ADV 350. ಎಸ್, ಹಾಂಡಾದವ್ರ ಹತ್ರ ಇನ್ನೊಂದು 350 ವರ್ಷನ್ ಇದೆ ADVದು. ಸೊ ಅದು 2 ಪಾಪ್ಯುಲರ್ ಆಗಿದೆ. ಆ 2ರಲ್ಲಿ ಮೋಸ್ಟ್ ಪಾಪ್ಯುಲರ್ ಇರೋದು ಆ್ಯಕ್ಚುಲಿ ಈಸ್ ADV 350 ಅಂತ ಹೇಳ್ತೀನಿ. ಬಿಕಾಸ್ ಆಬ್ವಿಯಸ್ಲಿ ಪವರ್ ಆ್ಯಂಡ್ ಪರ್ಫಾರ್ಮೆನ್ಸ್ ಸ್ವಲ್ಪ ಬೆಟರ್ ಇದೆ, ವಿಚ್ ವಿಲ್ ಹೆಲ್ಪ್ ಇನ್ ದ ಹೈವೇ ರೈಡಲ್ಲಿ ನಿಮಗೆ ಸ್ಟೆಬಿಲಿಟಿ ಸ್ವಲ್ಪ ಬೆಟರ್ ಕೊಡುತ್ತೆ ಆ್ಯಂಡ್ ಆಲ್ಸೋ ಕ್ರೂಸಿಂಗ್ ಸ್ಪೀಡು ಬೆಟರ್ ಕೊಡುತ್ತೆ ಓವರಾಲು. ಬಟ್ ನಾವು ಇದೇ ಇಂಡಿಯಾಗೆ ಕನ್ಸಿಡರ್ ಮಾಡೋದಾದರೆ ಇಂಡಿಯಾದ ಯೂಸ್ ಕೇಸ್ ಏನಾಗ್ಬೋದು ಅಂತ ನಾನು ಹೇಳ್ತೀನಿ. ಓಕೆನಾ, ಫಸ್ಟ್ಲಿ ADV 350 ಯಾಕೆ ಇಂಡಿಯಾದಲ್ಲಿ ಪಾಪ್ಯುಲರ್ ಆಗಲ್ಲ ಅದನ್ನು ಹೇಳ್ಬಿಡ್ತೀನಿ. ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇದು ADV 350 ಏನಕ್ಕೆ ಪಾಪ್ಯುಲರ್ ಆಗಲ್ಲ. ಓಕೆ, ಮಳೆ ವಾಪಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಸ್ವಲ್ಪ ಡ್ರಾಪ್ಲೆಟ್ಸ್ ಇದ್ದರೆ ಫರ್ಗಿವ್ ಮಾಡಿ ನನ್ನ. ಸೊ ADV 350 ಏನಕ್ಕೆ ಪಾಪ್ಯುಲರ್ ಆಗಲ್ಲ ಅಂದರೆ ಮೇನ್ ಪ್ರಾಬ್ಲಮ್ ಏನು ಗೊತ್ತಾ ADV 350 ಜೊತೆಗೆ ಒಂದು ಇಸ್ ದ ಪ್ರೈಸಿಂಗ್. ಓಕೆನಾ, ಸೊ ಇಫ್ ಅವ್ರು ಹಾಂಡಾದವ್ರು ಲಾಂಚ್ ಮಾಡಿದರೆ ಮೋಸ್ಟ್ ಲೈಕ್ಲಿ ಅದು ಅರೌಂಡ್ 3 to 4 lakhs ಕ್ಯಾಟಗರಿಯಲ್ಲಿ ಅದು ಮೇ ಬಿ ಅದು ಇರ್ಬೋದಿತ್ತು. ವಿಚ್ ಆಬ್ವಿಯಸ್ಲಿ ಫಸ್ಟ್ ಆಫ್ ಆಲ್ ಜನ ಸ್ಕೂಟರ್ನ ಸಿಟಿ ಗೋಯಿಂಗ್ ವೆಹಿಕಲ್ ಬಿಟ್ಟು ಇನ್ನೂ ಜಾಸ್ತಿ ನೋಡಲ್ಲ. ಸೊ ಅದರಿಂದ ಆಬ್ವಿಯಸ್ಲಿ ಅದನ್ನು ಎನಿವೆ ಅವ್ರು ಕನ್ಸಿಡರ್ ಮಾಡಲ್ಲ. ಬಟ್ ಈವನ್ ನಿಮಗೆ ಸ್ವಲ್ಪ ನಾಲೆಜ್ ಇದ್ಬಿಟ್ಟು ಗೊತ್ತಾದ್ರೂ
ದ ಥಿಂಗ್ ಈಸ್ ಯು ಹ್ಯಾವ್ ಬೆಟರ್ ಆಬ್ವಿಯಸ್ಲಿ ಮೋಟರ್ಸೈಕಲ್ಸ್, ನಿಮಗೆ ಕೇಪಬಲ್ ಮೋಟರ್ಸೈಕಲ್ಸ್ ಇದೆ ಅಲ್ಲಿ ಆಪ್ಷನ್ಸ್, ನಿಮಗೆ ಅಡ್ವೆಂಚರ್ ಬೈಕ್ಸ್ ಇದೆ, ಟೂರರ್ಸ್ ಇದೆ. ಸೊ ಅದನ್ನು ಬಿಟ್ಟು ಇದನ್ನ ಯಾಕೆ ತೊಗೋತೀರಾ ಆಬ್ವಿಯಸ್ಲಿ. ಸೊ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಆ್ಯಂಡ್ ಇಂಡಿಯಾದಲ್ಲಿ ಐ ಥಿಂಕ್ ಅಡ್ವೆಂಚರ್ ಬೈಕ್ದು ಡೆಫಿನೆಟ್ಲಿ ರಿಕ್ವೈರ್ಮೆಂಟ್ ಅಂತೂ ಇದೆ, ಎಸ್ಪೆಷಲಿ ನೀವು ಲಾಂಗ್ ಹೈವೇ ರೈಡ್ಸಲ್ಲೆಲ್ಲ ಬೇಕಾಗುತ್ತೆ. ಸೊ ಐ ಡೋಂಟ್ ಥಿಂಕ್ ಇಟ್ ವಿಲ್ ಮೇಕ್ ಎನಿ ಸೆನ್ಸ್. ಎನಿವೇ ನಾನು ಹೇಳಿದ್ದೀನಿ ನೋಡಿ, ಅದು ರಿಪ್ಲೇಸ್ ಮಾಡಲ್ಲ ಅಡ್ವೆಂಚರ್ ಬೈಕ್ನ, ಪ್ಲಸ್ ಕಾಸ್ಟಿಂಗ್ ಬೇರೆ ಅಷ್ಟೊಂದು ಜಾಸ್ತಿ ಇದೆ. ಸೊ ಅದರಿಂದ ಅದು ಡೆಫಿನೆಟ್ಲಿ ಇಟ್ ವಿಲ್ ನಾಟ್ ಮೇಕ್ ಎನಿ ಸೆನ್ಸ್. ಆ್ಯಂಡ್ ಆಲ್ಸೋ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ADV 350 ಅಗೇನ್ ಅದರದ್ದು ಮೇನ್ ಪರ್ಪಸ್ ಇರೋದು ಸಿಟಿ ಯೂಸ್. ಓಕೆನಾ, ಈಗ ಮ್ಯಾಕ್ಸಿ ಸ್ಕೂಟರ್ ಇದೆ ನೋಡಿ, ಅದರದ್ದು ಯಾವಾಗಲೂ ಮೇನ್ ಪರ್ಪಸ್ ಸಿಟಿನೇ ಇರುತ್ತೆ. ನೀವು ಹೈವೇ ಅಬಿಲಿಟಿ ಇದೆ ನೋಡಿ, ಹೈವೇ ಟೂರಿಂಗ್ ಅಬಿಲಿಟಿ, ಅದು ಒಂದು ಅದರದ್ದು ಎಕ್ಸ್ಟ್ರಾ ಫೀಚರ್ ಬಿಟ್ಟರೆ ಇನ್ನೇನು ಇರಲ್ಲ. ಓಕೆನಾ, ಇಟ್ಸ್ ಜಸ್ಟ್ ಒಂದು ಆ್ಯಡ್ ಆನ್ ಅಂತ ಹೇಳ್ಬೋದು ಒಂದು ಸ್ಕೂಟರ್ಗೆ, ಸೊ ದ್ಯಾಟ್ ಇಟ್ ಕ್ಯಾನ್ ಡೂ ಮೋರ್ ಟೂರಿಂಗು. ಬಟ್ ಸಿಟಿಯಲ್ಲಿ ಯಾವಾಗಲೂ ಅದು ಕೇಪಬಲ್ ಆಗಿರಬೇಕು ಒಂದು ಸ್ಕೂಟರು. ಸೊ ADV 350 ಫ್ಯೂಚರಲ್ಲಿ ಮೇ ಬಿ ಜನ ಎಕ್ಸೆಪ್ಟ್ ಮಾಡ್ಬೋದು. ಬಟ್ ಇವಾಗ ನೀವು ನೋಡೋದಾದರೆ ADV 350 ಇಟ್ಸ್ ಅ ಹೆವಿ ಸ್ಕೂಟರ್. ಓಕೆನಾ, ಹೆವಿ ಸ್ಕೂಟರ್ ಆಗಿರೋದ್ರಿಂದ ಐ ಡೋಂಟ್ ಥಿಂಕ್ ಇಟ್ ವಿಲ್ ಬಿ ಈಸಿ. ಫಸ್ಟ್ ಆಫ್ ಆಲ್ ಸೀಟ್ ಹೈಟು ಸ್ವಲ್ಪ ಜಾಸ್ತಿ ಇದೆ ಅದರದ್ದು, ಸೊ ಆಕ್ಸೆಸಬಲ್ ಆಗಲ್ಲ ಜನಗೆ. ಸಿಟಿಯಲ್ಲಿ ಆಕ್ಸೆಸಬಲ್ ಸ್ಕೂಟರು, ಈಸಿ ಟು ರೈಡು, ಈಸಿ ಟು ಹ್ಯಾಂಡಲ್, ಲೈಟ್ ವೇಟ್ ಯಾವಾಗಲೂ ಬೇಕು ಒಂದು ವೆಹಿಕಲು. ಸೊ ಇಟ್ ಡೆಫಿನೆಟ್ಲಿ ಡಸಂಟ್ ಆ್ಯಡ್ ಆನ್ ಟು ದ್ಯಾಟು. ಸೊ ಅದರಿಂದ ಮೇ ಬಿ ADV 350ನ ಇಂಡಿಯಾದಲ್ಲಿ ಹೊಂಡಾದವ್ರು ಲಾಂಚ್ ಮಾಡಿಲ್ಲ. ಐ ಥಿಂಕ್ ಇಟ್ಸ್ ಅ ಗುಡ್ ಮೂವ್ ಅಂತಲೇ ಹೇಳ್ತೀನಿ. ಮೇ ಬಿ ಫ್ಯೂಚರಲ್ಲಿ ADV 160 ಪಾಪ್ಯುಲರ್ ಆದರೆ ಆವಾಗ ಮೇ ಬಿ ಪೀಪಲ್ ಮೈಟ್ ಕನ್ಸಿಡರ್ ಇಟ್ ಎನಿವೆ. ಸೊ ಇವಾಗ ದ ಪಾಯಿಂಟ್ಸ್ ನಾನು ಹೇಳ್ತೀನಿ ವೈ ADV 160 ವಿಲ್ ಬಿ ಅ ಬಿಗ್ ಥಿಂಗ್ ಇನ್ ಇಂಡಿಯಾ ಅಂತ. ಓಕೆನಾ, ದ ಫಸ್ಟ್ ಮೇನ್ ರೀಸನ್ ನೀವು ಕೇಳೋದಾದರೆ ಸಿಟಿ ಯೂಸ್ ಕನ್ಸಿಡರ್ ಮಾಡೋದಾದರೆ ಪರ್ಪಸ್ ಯಾವ ಥರ ಇರುತ್ತೆ ಅಂತ ಕೇಳೋದಾದರೆ, ಮೊದಲೇ ಹೇಳಿರೋ ಥರ ಐ ಥಿಂಕ್ ಇಟ್ ವಿಲ್ ನಾಟ್ ಬಿ ದ ಪರ್ಫೆಕ್ಟ್ ಸ್ಕೂಟರ್ ಆಬ್ವಿಯಸ್ಲಿ ಇನ್ ದ ಸಿಟಿ. ಬಿಕಾಸ್ ನಿಮಗೆ ಇಫ್ ಯು ಆರ್ ವಾಂಟ್ ಟು ರನ್ ಇನ್ ಎಕಾನಮಿ, ನಿಮ್ಮ ಹತ್ರ ಎಲೆಕ್ಟ್ರಿಕ್ ಸ್ಕೂಟರ್ ಇದೆ, ನಾನು ಮುಂದೆ ಹೋಗ್ತಾ ಇದೆ. ಆ್ಯಂಡ್ ಸ್ವಲ್ಪ ನಿಮಗೆ ಸ್ಪೋರ್ಟಿ ಬೇಕು ಅಂದರೆ ಸ್ಪೋರ್ಟಿ ಸ್ಕೂಟರ್ಸು ನಿಮಗೆ ಫ್ರಮ್ ದ ಪೆಟ್ರೋಲ್ ಇದೆ, ಆರ್ ನಿಮಗೆ ಫ್ಯಾಮಿಲಿ ಸ್ಕೂಟರ್ಸ್ ಒಂದು ಇದೆ ನಿಮಗೆ ಸ್ವಲ್ಪ ಲೆಸ್ ಪ್ರೈಸಲ್ಲೇ ಅವೈಲೇಬಲ್ ಇರೋದು. ಸೊ ಆಬ್ವಿಯಸ್ಲಿ ಅಲ್ಲಿ ನಿಮಗೆ ಡೈಲಿ ಯೂಸ್ ಕೇಸ್ಗೆ ಅಂತೂ ಡೆಫಿನೆಟ್ಲಿ ನೀವು ಇದನ್ನ ತೊಗೊಳಕ್ಕಾಗಲ್ಲ. ಬಟ್ ನೀವು ಅಗೇನ್ ಅಕೇಶ್ನಲ್ ಅಂತಲೂ ಹೇಳಲ್ಲ, ಬಟ್ ಲಿಮಿಟೆಡ್ ಯೂಸ್ ಕೇಸ್ ಅಂದರೆ 3 to 4 days ನೀವು ಏನಾದರೂ ಒಂದು ಸ್ಕೂಟರ್ನ ಯೂಸ್ ಮಾಡೋ ಪ್ಲ್ಯಾನ್ ಇಟ್ಕೊಂಡಿದ್ದೀರಾ, ಓವರ್ ಅ ಶಾರ್ಟ್ ಡಿಸ್ಟೆನ್ಸಸ್ ಮೇ ಬಿ 10 to 15 kilometer ಅಷ್ಟೇ ನೀವು ರೈಡ್ ಮಾಡ್ತೀರಾ ಇನ್ ದ ಸಿಟಿ ಅಂದರೆ ಐ ಥಿಂಕ್ ಯು ಕ್ಯಾನ್ ಗೋ ಫಾರ್ ADV 160. ಅದೊಂದು ಕಾರಣ ಆಗುತ್ತೆ ನಿಮಗೆ. ವೆರಿ ಕಂಫರ್ಟೇಬಲ್ ಸ್ಕೂಟರ್ ಆಗಿರುತ್ತೆ ನಿಮಗೆ. ಅದು ಬಿಟ್ಟರೆ ನಿಮಗೆ ದ ಮೇನ್ ಆ್ಯಂಡ್ ದ USP ಆಫ್ ದಿ ಸ್ಕೂಟರ್ ನಾನು ಹೇಳ್ತೀನಿ, ಆ್ಯಂಡ್ ದಿಸ್ ವಿಲ್ ಬಿ ದ ಮೇನ್ ರೀಸನ್ ನೀವು ಈ ಸ್ಕೂಟರ್ನ ತೊಗೋಬೇಕು ಕನ್ಸಿಡರಿಂಗ್ ಎವ್ರಿ ಅದರ್ ಸ್ಕೂಟರ್. ದ್ಯಾಟ್ ಈಸ್ ಬೇಸಿಕಲಿ ನಮ್ಮಲ್ಲಿ ಎಲ್ಲರಿಗೂ ದೇರ್ ವಿಲ್ ಬಿ ಒನ್ ಯೂಸ್ ಕೇಸು ಔಟ್ಸೈಡ್ ನಮ್ಮದು ಸಿಟಿ. ಓಕೆನಾ, ಅಂದರೆ ನಾವು ಮೈಸೂರಲ್ಲಿ ಇದ್ದೀವಿ ಅಂದರೆ ನಾವು ಇನ್ನೊಂದು ಸ್ಥಿತಿಗೆ ಫಾರ್ ಸಮ್ ರೀಸನ್ ಅಟ್ಲೀಸ್ಟ್ ನೀವು ಬ್ಯುಸಿ ಪರ್ಸನ್ ಆಗಿದ್ದರೆ ನಿಮ್ಮ ಲೈಫಲ್ಲಿ ಡೆಫಿನೆಟ್ಲಿ ಎಕ್ಸ್ಪಲ್ಸ್ ಟು 10 ಡೆಫಿನೆಟ್ಲಿ ಯು ವುಡ್ ಲೈಕ್ ಟು ಗೋ ಟು ಅನ್ ಅದರ್ ಸಿಟಿ ಫಾರ್ ವಾಟ್ ಎವರ್ ರೀಸನು. ಸೊ ಬೇಸಿಕಲಿ ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾನು ಆಫೀಸ್ಗೆ ಯಾವಾಗಲೂ ಹೋಗ್ಬೇಕು ನನಗೆ, ಅಂದರೆ ಇನ್ನು ಮಂತ್ ನಾನು ಅಟ್ಲೀಸ್ಟ್ ಟ್ವೈಸ್ ವಿಸಿಟ್ ಮಾಡಬೇಕಾಗುತ್ತೆ ಆಫೀಸ್ನ. ಓಕೆನಾ, ಸೊ ಆಫೀಸ್ನ ವಿಸಿಟ್ ಮಾಡಬೇಕಾದ್ರೆ ನಾನು ಇವಾಗ ಏನು ಮಾಡ್ತಾಯಿದ್ದೆ ಅಂದರೆ ಆಬ್ವಿಯಸ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸ್ನ ಯೂಸ್ ಮಾಡ್ತೀನಿ, ಆ್ಯಂಡ್ ಕ್ಯಾಬ್ಸು, ಮೆಟ್ರೋಸು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾನು ಟ್ರಾವೆಲ್ಸ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮದು ಬೇರೆ ಯಾವುದೋ ರೀಸನ್ ಇರ್ಬೋದು, ಬೇಸಿಕಲಿ ನೀವು ಅತ್ತೆ ಮಾವನ ವಿಸಿಟ್ ಮಾಡೋಕ್ಕಿರ್ಬೋದು, ಆರ್ ಯಾವುದೋ ಒಂದು ಬಿಸ್ನೆಸ್ ಲೊಕೇಶನ್ನ ನೀವು ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಚೆಕ್ ಮಾಡೋಕ್ಕಿರ್ಬೋದು. ಇಟ್ ಮೈಟ್ ಬಿ ಎನಿ ರೀಸನ್. ಬಟ್ ನಮ್ಮ ಥರ ತುಂಬ ಜನ ಇದ್ದಾರೆ, ಲೈಕ್ ಆಫೀಸ್ ಗೋಯಿಂಗ್ ಪೀಪಲ್, ಎಸ್ಪೆಷಲಿ ಮೈಸೂರಲ್ಲಿರೋರು ಬೆಂಗಳೂರಿಗೆ ಹೋಗೋರು ತುಂಬ. ಸೊ ಮೈಸೂರಲ್ಲಿರೋರು ಬೆಂಗಳೂರಿಗೆ ಹೋಗಬೇಕಾದ್ರೆ ಪ್ರಾಬ್ಲಮ್ ಏನು ಅಂದರೆ ನಾವು ಮೋಟರ್ ಸೈಕಲಲ್ಲಿ ನಾನು ಯಾವತ್ತೂ ಯಾಕೆ ಹೋಗಿಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಯಾಕೆ ಯೂಸ್ ಮಾಡೋದಾದರೆ ದ ಪ್ರಾಬ್ಲಮ್ ಈಸ್ ಈಗ ಅಲ್ಲೂ ಸಿಟಿಯಲ್ಲಿ ನೀವು ಟ್ರಾವೆಲ್ ಮಾಡಬೇಕಾಗುತ್ತೆ, ಲೈಕ್ ಊಟ ತಿಂಡಿ ಮಾಡೋಕ್ಕೆ, ಸುತ್ತಾಡೋಕ್ಕೆ. ಸೊ ಆ ಮೋಟರ್ ಸೈಕಲ್ ಇಟ್ಕೊಂಡು ಐ ಡೋಂಟ್ ಥಿಂಕ್ ಇಟ್ ವಿಲ್ ಮೇಕ್ ಎನಿ ಸೆನ್ಸ್, ಬಿಕಾಸ್ ಅಲ್ಲಿ ಆ ಟ್ರಾಫಿಕಲ್ಲಿ ರೈಡ್ ಮಾಡೋಕ್ಕೆ ಏನು ಮಜಾನೇ ಇರಲ್ಲ. ಓಕೆನಾ, ಎಸ್ ನಿಮಗೆ ಆ ಟೂರ್ ಮಾಡಬೇಕಾದ್ರೆ ಪಾಯಿಂಟ್ A to ಪಾಯಿಂಟ್ B ಓಕೆ ಮೈಸೂರಿಂದ ಬೆಂಗಳೂರು ಹೋದಾಗ, ಬಟ್ ಎಂಟರ್ ಆದ ಕೂಡಲೇ ನಿಮಗೆ ತಲೆನೋ ಆಗ್ಬಿಡುತ್ತೆ, ಅಯ್ಯೋ ಇಷ್ಟೊಂದು ಟ್ರಾಫಿಕ್ಕು, ಎಷ್ಟು ಗೇರ್ ಚೇಂಜ್ ಮಾಡ್ತಾ ಕೂತ್ಕೊಳ್ಳೋದು ಅಂತ. ಸೊ ಅದು ತಲೆನೋ ಆಗುತ್ತೆ. ಆ್ಯಂಡ್ ಅದರಿಂದ ಐ ಥಿಂಕ್ ದಿಸ್ ಈಸ್ ವೇರ್ ಐ ಫೀಲ್ ದಟ್ ADV 160 ವಿಲ್ ಬಿ ವೆರಿ ಯೂಸ್ಫುಲ್. ಬಿಕಾಸ್ ಆಬ್ವಿಯಸ್ಲಿ ಇದು ನಿಮಗೆ ಆಬ್ವಿಯಸ್ಲಿ ನಮ್ಮ ಸಿಟಿಯಲ್ಲಿ ರೈಡ್ ಮಾಡಬೇಕಾದ್ರೂ ಈಸಿ ಇರುತ್ತೆ, ಬಟ್ ನಿಮಗೆ ಹೈವೇಯಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನೀವು ಆ ಸಿಟಿಗೆ ಹೋದಾಗ ನೀವು ಅಗೇನ್ ಈ ಸಿಟಿಯಲ್ಲಿ ಯಾವ ಥರ ರೈಡ್ ಮಾಡ್ತಿದ್ರೆ ಅದೇ ಥರ ರೈಡ್ ಮಾಡ್ಬೋದು ಆರಾಮಾಗಿ. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ನನ್ನ ಪ್ರಕಾರ ಅದು ADV 160 ಸಿಗುತ್ತೆ. ಆ್ಯಂಡ್ ಕಾಸ್ಟ್ ವೈಸ್ ನೀವು ನೋಡೋದಾದರೆ ನಾನು ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೆ. ಸೊ ನಾನು ಜನರಲಿ ಮೈಸೂರು ಬೆಂಗಳೂರು ಹೋಗೋಕ್ಕೆ ಅರೌಂಡ್ ನೀವು ಇದೆ ನಾನು ಹೇಳಿದೆ ನೋಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟು, ಟ್ರೈನು, ಕ್ಯಾಬ್ಸು ಅದನ್ನೆಲ್ಲ ಯೂಸ್ ಕೇಸ್ನ ನೀವು ಕನ್ಸಿಡರ್ ಮಾಡಿದ್ರೂ ಮ್ಯಾಕ್ಸ್ ಟು ಮ್ಯಾಕ್ಸು ನನಗೆ ಅರೌಂಡ್ 600 to 700 rupees ಖರ್ಚಾಗುತ್ತೆ. ಸೊ ಅದೇ ನಾನು ಮ್ಯಾಕ್ಸಿ ಸ್ಕೂಟ್ರಲ್ಲಿ ಹೋಗಿದ್ದಿದ್ರೆ ನನಗೆ ಒಂದು 1000 rupees ಇದ್ರೂ, ಬಿಕಾಸ್ ಅರೌಂಡ್ 35 to 40 ಮೈಲೇಜ್ ಕೊಡುತ್ತೆ ನಿಮಗೆ ಸ್ಕೂಟರು. ಸೊ ಅದರಿಂದ ಆರಾಮಾಗಿ ನಾನು ಐ ಥಿಂಕ್ 1000 rupees ಕೊಟ್ಟರೆ ನಾನು ಹೋಗಿ ವಾಪಸ್ ಬರ್ಬೋದು. ಸೊ ಮೇ ಬಿ 300 rupees ಜಾಸ್ತಿ ಕೊಡ್ಬೋದು ನಾನು, ಬಟ್ ನನಗೆ 300 rupeesಲ್ಲಿ ನನಗೆ ಒಳ್ಳೆ ಕನ್ವೀನಿಯನ್ಸ್ ಸಿಗುತ್ತೆ. ಐ ಕ್ಯಾನ್ ಸ್ಟಾರ್ಟ್ ದ ಡೇ ಎನಿ ಟೈಮು. ಐ ಡೋಂಟ್ ನೀಡ್ ಟು ಡಿಪೆಂಡ್ ಆನ್ ಎನಿ ಪಬ್ಲಿಕ್ ಟ್ರಾನ್ಸ್ಪೋರ್ಟು. ಈಸಿ ಟು ಟ್ರಾವಲ್ಸ್ ಇನ್ ದ ಬ್ಯಾಂಗ್ಳೂರ್ ಟ್ರಾಫಿಕ್ ಆಲ್ಸೋ. ಸೊ ನನಗಂತೂ ಇಟ್ ಮೇಕ್ಸ್ ವೆರಿ ಮಚ್ ಸೆನ್ಸು ಟು ಓನ್ ADV 160. ಸೊ ದಿಸ್ ಇಸ್ ದ ಮೇನ್ ಯೂಸ್ ಕೇಸ್ ಆಫ್ ದಿಸ್ ಸ್ಕೂಟರು ನನ್ನ ಒಪಿನಿಯಲ್ಲಿ. ಅದಕ್ಕೋಸ್ಕರ ತಗೋತಾರೆ. ಇದು ಬಿಟ್ಟು ಬೇರೆ ಏನು ಯೂಸ್ ಕೇಸ್ ಅಂತ ಕೇಳೋದಾದರೆ ಆಬ್ವಿಯಸ್ಲಿ ನಿಮಗೆ
ಶಾರ್ಟ್ ಟೂರಿಂಗ್ ಮಾಡಬೇಕು ಲೈಕ್ 150 to 200 ಕಿಲೋಮೀಟರ್ ರೈಡ್ ಮಾಡಬೇಕು ಅಂದರೆ ಐ ಥಿಂಕ್ ಆರಾಮಾಗಿ ಇದ್ರಲ್ಲಿ ರೈಡ್ ಮಾಡ್ಬೋದು. ತುಂಬ ಜನ ಹಿಲ್ ರೈಡಿಂಗ್ ಕೆಪಾಸಿಟಿನ ಡೌಟ್ ಪಡ್ತಾ ಇದ್ದೀರಾ ಅಂದರೆ ಐ ವುಡ್ ಸೇ ಇಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ಇದ್ರದ್ದು ಟಾರ್ಕ್ ಇಸ್ ಗುಡ್ ಇನಫ್ ಬಿಕಾಸ್ ವೆಯ್ಟ್ ಕಮ್ಮಿ ಇದೆ. ಇದನ್ನು ತುಂಬ ಜನ ಟೆಸ್ಟ್ ಮಾಡಿದ್ದಾರೆ, ಹಿಲ್ ರೈಡಿಂಗ್ ಕೆಪಾಸಿಟಿ ಚೆನ್ನಾಗಿದೆ. ಯು ಕ್ಯಾನ್ ರೈಡ್ ಇಟ್ ಇನ್ ಹಿಲ್ಸು. ಅಗೇನ್ ತುಂಬ ಸ್ಟೀಪ್ ಇದ್ದರೆ ಆಬ್ವಿಯಸ್ಲಿ ನಿಮಗೆ ಟಾರ್ಕ್ ಮೇ ಬಿ ರಿಕ್ವೈರ್ಮೆಂಟ್ ಆಗುತ್ತೆ, ಬಟ್ ಜನರಲಿ ಇಟ್ ಈಸ್ ಗುಡ್ ಇನ್ ಹಿಲ್ಸ್ ಆಲ್ಸೋ. ಸೊ ಓವರ್ ಆಲ್ ಟೂರಿಂಗಲ್ಲಿನೂ ಇದು ಚೆನ್ನಾಗಿರುತ್ತೆ. ಐ ಥಿಂಕ್ ಅದೇ ಶಾರ್ಟ್ ಟೂರಿಂಗ್ಗೆ ನಿಮಗೆ ಜಾಸ್ತಿ ಲಗೇಜ್ ಏನು ಬೇಕಾಗಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ ಅದೇ ಟಾಪ್ ಬಾಕ್ಸು, ಅಂಡರ್ ಸೀಟ್ ಸ್ಟೋರೇಜೇ ಮೋರ್ ದನ್ ಇನಫ್ ಇದೆ. ಸೊ ಟಾಪ್ ಬಾಕ್ಸು, ಅಂಡರ್ ಸೀಟ್ ಸ್ಟೋರೇಜ್ ಇಟ್ಕೊಂಡು ಒಂದು ಬ್ಯಾಕ್ ಪ್ಯಾಕ್ ಇಟ್ಕೊಳ್ಳಿ, ಆರಾಮಾಗಿ ಎಲ್ಲ ಕಡೆ 150 to 100 ಕಿಲೋಮೀಟರ್ಸ್ ನೀವು ಆರಾಮಾಗಿ ಟೂರ್ ಮಾಡ್ಬೋದು. 1 to 2 ಡೇಸ್ಗೋಸ್ಕರ ಟೂರಿಂಗ್ಗೆ ಸೊ ಆರಾಮಾಗಿ ಮಾಡ್ಬೋದು ಅದು. ಸೊ ಅದಕ್ಕೂ ಯೂಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ನನ್ನ ಪ್ರಕಾರ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ, ಐ ಫೀಲ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದ್ಯಾಟ್ ಐ ಅಂಡರ್ಸ್ಟ್ಯಾಂಡ್ ತುಂಬ ಜನ ಮೋಟರ್ ಸೈಕಲ್ ಅಲ್ಲೇ ಟೂರ್ ಮಾಡ್ಬೋದು. ಇವಾಗ ಸಾಕಷ್ಟು ಅಡ್ವೆಂಚರ್ ಬೈಕ್ ಆಪ್ಷನ್ಸು ಇದೆ. ಬಟ್ ಕೆಲವ್ರಿಗೆ ಏನು ಅಂದರೆ ಇವಾಗ್ಲೂ ದೇ ಆರ್ ವೆರಿ ಡೌಟ್ಫುಲ್ಲು, ತೊಗೊಳ್ಳ ಬೇಡವಾ, ಇದು ಗೇರ್ ಚೇಂಜ್ ಮಾಡೋದು ಕಷ್ಟ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಇದ್ದಾರೆ. ಸೊ ಬೇಸಿಕಲಿ ಅಂಥವ್ರಿಗೆ ಒಂದು ಬಜೆಟ್ ಆಪ್ಷನ್ ಆಗೋ ಆಗುತ್ತೆ. ಬಿಕಾಸ್ ಅಂಡರ್ 2 lakhsಲ್ಲೇ ನೀವು ಆರ್ ಮೇ ಬಿ 2 lakhs 10,000 20,000ಅಲ್ಲಿ ನೀವು ಈ ಸ್ಕೂಟರ್ನ ಬೈ ಮಾಡ್ಬೋದು. ಇಟ್ ವಿಲ್ ಬಿ ವೆರಿ ಆಕ್ಸೆಸಬಲ್ ಫಾರ್ ದೋಸ್ ಪೀಪಲ್ ಬಿಕಾಸ್ ಬಜೆಟಲ್ಲೂ ಸಿಗುತ್ತೆ. ಪ್ಲಸ್ ನಿಮಗೆ ಆಬ್ವಿಯಸ್ಲಿ ವಿದೌಟ್ ಗೇರ್ಸ್ ನೀವು ಆರಾಮಾಗಿ ಓಡಿಸ್ಬೋದು. ಸೊ ಶಾರ್ಟ್ ರೈಡರ್ಸು ಇದನ್ನು ಓಡಿಸ್ಬೋದು. ಸೊ ಮೆನಿ ಪೀಪಲ್ಗೆ ಇದು ಆಪ್ಷನ್ಸ್ ಓಪನ್ ಅಪ್ ಮಾಡುತ್ತೆ ಫಾರ್ ಟೂರಿಂಗ್ ಅರೌಂಡ್ ಪ್ಲೇಸಸ್. ಕೆಲವರಿಗೆ ಇಟ್ ಈಸ್ ಜಸ್ಟ್ ಅ ಟೂಲ್ ಅವ್ರಿಗೆ ಬೇಕಾಗಿದೆ. ಅವ್ರಿಗೇನು ಮೋಟರ್ ಸೈಕಲ್ ರೈಡ್ ಮಾಡೋ ಏನು ಆಸೆ ಇರಲ್ಲ, ಒಂದು ಟೂಲ್ ಬೇಕು ಆಚೆ ಕಡೆ ಸುತ್ತಾಡೋಕ್ಕೆ. ಸೊ ದಿಸ್ ವಿಲ್ ಬಿ ದ್ಯಾಟ್ ಟೂಲು. ಸೊ ಓವರ್ ಆಲ್ ಎಲ್ಲ ನೋಡೋದಾದರೆ, ಎಲ್ಲ ಕಡೆಯಿಂದ ನೋಡೋದಾದರೆ ಕ್ಲಿಯರ್ಲಿ ನಿಮ್ಗೆ ಅರ್ಥ ಆಗುತ್ತೆ ದಟ್ ವೈ ದಿಸ್ ಸ್ಕೂಟರ್ ವಿಲ್ ಬಿ ವೆರಿ ಪಾಪ್ಯುಲರ್. ADV 160 ಫಾರ್ ಶೋರ್. ಬಿಕಾಸ್ ADV 160 ಲೈಟ್ ವೆಯ್ಟ್ ಇದೆ, ನಿಮಗೆ ಆರಾಮಾಗಿ ಸಿಟಿಯಲ್ಲಿ ಓಡ್ಬೋದು. ಹೈವೇ ರೈಡ್ಸು ಡೀಸೆಂಟ್ ಶಾರ್ಟ್ ರೈಡ್ಸ್ಗೆ ನಿಮಗೆ ಹೈವೇ ರೈಡ್ಸು ಯೂಸ್ ಆಗುತ್ತೆ. ಸಿಟಿ ಟು ಸಿಟಿ ರೈಡು, ನಾರ್ಮಲ್ ಟೂರಿಂಗೋಸ್ಕರನೂ ಯೂಸ್ ಆಗುತ್ತೆ. ಯು ಕ್ಯಾನ್ ಟೇಕ್ ಇಟ್ ಫಾರ್ ಲಾಂಗ್ ಟೂರಿಂಗ್. ಅಗೇನ್ ತುಂಬ ಜನ ನಾರ್ಮಲ್ ಸ್ಕೂಟರಲ್ಲೇ ಲಾಂಗ್ ಟೂರಿಂಗ್ ಮಾಡ್ತಾರೆ, ಇದರಲ್ಲೂ ಮಾಡ್ಬೋದು. ಬಟ್ ಅಗೇನ್ ಹೇಳ್ತಾ ಇದ್ದೀನಿ ನೋಡಿ, ಓವರ್ ಆಲ್ ಇದ್ರದ್ದು ಪರ್ಪಸ್ ಆಗಿರುತ್ತೆ. ಓಕೆನಾ, ಸೊ ದಟ್ ಈಸ್ ವೈ ಐ ಥಿಂಕ್ ADV 160 ವಿಲ್ ಬಿ ಅ ಬಿಗ್ ಥಿಂಗ್ ಇನ್ ಇಂಡಿಯಾ ಅಂತ ನಾನು ಹೇಳ್ತೀನಿ. ಸೊ ಇಷ್ಟೇ ಹೇಳ್ಬೇಕಂತ ಇದ್ದೆ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯ್ಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಬಟ್ ಏನೇ ಆಗಿರಲಿ, ಐ ಡೋಂಟ್ ಥಿಂಕ್ ಮ್ಯಾಕ್ಸಿ ಸ್ಕೂಟರ್ ಕ್ಯಾನ್ ರಿಪ್ಲೇಸ್ ಮೋಟರ್ ಸೈಕಲ್ಲು. ಅದಂತೂ ನಾನು ಬರೆದಿಟ್ಕೊಂಡಿದ್ದೀನಿ. ಮೋಟರ್ ಸೈಕಲಲ್ಲಿ ಏನೋ ಒಂದು ಸ್ಪೆಷಲ್ ಫೀಲಿಂಗ್ ಇದೆ. ಇಟ್ ಫೀಲ್ಸ್ ಲೈಕ್ ಅ ಥೆರಪಿ. ಅದು ಯಾಕೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿ ತನಕ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.